ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಗೌಡ ಕನ್ನಡ ವ್ಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಮತ್ತು ಟೇಸ್ಟಿಯಾಗಿರೋ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಅದು ಏನು ಅಂತ ಅಂದರೆ, ತುಂಬ ಬೇಗ ಕ್ವಿಕ್ಕಾಗಿ ಆಗುವಂತಹ ನಾನು ಅಕ್ಕಿ ಉಸ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬೇಗ ಮಾಡ್ಕೋಬೋದು, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋ ಹಾಗಿಲ್ಲ. ನೋಡಿ, ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಮತ್ತು ಇಲ್ಲಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ, ಸ್ವಲ್ಪ ಏಲಕ್ಕಿ, ಪಲಾವ್ ಎಲೆ, ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅಕ್ಕಿನ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಅದನ್ನು ಕೆಂಪಾಗೋ ಥರ ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತನೂ. ನಾನು ಯಾವತ್ತೂ ಈ ಥರ ಮಾಡಿ ತಿಂದಿರಲಿಲ್ಲ. ಸೊ ಮೊದಲಿಗೆ ಕೂಡ ನಾನು ಟ್ರೈ ಮಾಡ್ತಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬಟ್ ಬೇಗ ಮಾಡ್ಬೋದು, ಕಮ್ಮಿ ಟೈಮಲ್ಲೇ ಇದನ್ನು ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಅಕ್ಕಿ ಎಲ್ಲ ನಾನು ಈ ಥರ ಒಂದೊಂದು ರೆಡ್ ಕಲರ್ ಆಗೋ ಥರ ನಾನು ಅಕ್ಕಿ ಎಲ್ಲನೂ ಹುರ್ಕೊಂಡಿದ್ದೀನಿ. ತುಂಬ ಕಪ್ಪಾಗುವಂಥದ್ದೇನಿಲ್ಲ, ಸ್ವಲ್ಪ ಈ ಥರ ಬ್ರೌನಿಷ್ ಆಗೋ ಥರ ಹುರ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಫ್ಲೇವರು ಕೂಡ ಘಮ್ ಅಂತ ಫ್ಲೇವರ್ ಬರ್ತಿತ್ತು. ನಂತರ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ, ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ನಾವು ಈ ರೆಸಿಪಿನ ಒಂದು 15 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು, ತುಂಬ ಹೊತ್ತೇನಾಗೋದಿಲ್ಲ. ನಾವು ಹೆಂಗಸರಿಗೆ ಬೆಳಿಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು, ನೈಟ್ ಆದರೆ ಏನು ಅಡುಗೆ ಮಾಡೋದು, ಅದೇ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ನಮ್ಮ ಅರ್ಧ ಆಯಸ್ಸು ಬರೀ ಅದನ್ನು ಯೋಚನೆ ಮಾಡಿ ಮಾಡೋ ಅಷ್ಟರಲ್ಲೇ ಕಳೆದೋಗಿರುತ್ತೆ. ಬೇರೆ ಇನ್ನೇನೂ ಇಲ್ಲ, ಅದೇ ಯೋಚನೆ ಇರುತ್ತೆ ನಮಗಷ್ಟೇ, ತಿಂಡಿ ಏನು, ಅಡುಗೆ ಏನು ಮಾಡೋದು. ನಮ್ಮ ಮಕ್ಳುಗಳಿಗೆ ಡೈಲಿ ಒಂದೇ ಥರ ಮಾಡಿದ್ರೆ, ಏನಮ್ಮ ಈ ಥರ ಮಾಡಿದ್ಯಾ, ಏನಮ್ಮ ಮತ್ತೆ ಇದೇ ಮಾಡಿದ್ಯಾ ಅಂತ ಕೇಳ್ತಾರೆ. ಸೊ ಈ ಥರ ಡಿಫ್ರೆಂಟಾಗಿರೋದನ್ನ ಏನಾದರೂ ಒಂದು ಟ್ರೈ ಮಾಡಿದ್ರೆ ಇಷ್ಟಪಟ್ಟು ಅವರು ಕೂಡ ತಿಂತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂತರ ನಾನಿಲ್ಲಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಅಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಇದಾಗೋವರೆಗೂ ಹುರ್ಕೊಳ್ಳಿ. ತುಂಬ ಜಾಸ್ತಿ ಬೇಡ, ತಳ ಹಿಡಿದ್ಬಿಡುತ್ತೆ. ಒಂದು 5 ನಿಮಿಷ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನಂತರ ನೀವು ನಿಮಗೆ ಎಷ್ಟು ನೀರು ಅಳತೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ನಿಮಗೆ ಬೇಕಿದ್ರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ನೀವು ಕಡಲೆಬೇಳೆ ಮತ್ತು ಕಡಲೆ ಬೀಜ ನೀವು ಆಗಲೇ ಎಣ್ಣೆಲಿ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ, ಸಪ್ರೇಟಾಗಿ ಎಣ್ಣೆಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಮೊದಲಿಗೆ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು ನೀವು. ಇದು ಚೆನ್ನಾಗಿ ಕುದಿದ ನಂತರ ಆಮೇಲೆ ಇದಕ್ಕೆ ನೀವು ಟೊಮೊಟೊ ಮಿಕ್ಸ್ ಮಾಡಿ. ನೀವು ಒಗ್ಗರಣೆ ಹಾಕ್ತಿರಲ್ಲ, ಆಗಲೇ ಟೊಮೊಟೊ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದು ಟೊಮೊಟೊ ಕಲರೆಲ್ಲ ಬಿಟ್ಬಿಡುತ್ತೆ. ಕಲರ್ ಬಿಟ್ಟರೆ ಇದು ರೈಸ್ಗೆ ಏನಾಗ್ಬಿಡುತ್ತೆ, ಫುಲ್ಲು ಎಲ್ಲ ಅದು ರೆಡ್ ಕಲರ್ ಥರ ಆಗಿಬಿಡುತ್ತೆ. ಸೊ ನೀವು ನೀರು ಕುದಿಬೇಕಿದ್ರೆ ಟೊಮೊಟೊ ಹಾಕಿ, ಅದು ಕಲರ್ ಬಿಡೋದಿಲ್ಲ. ನೋಡಿ, ಇಷ್ಟೇ ಈ ರೆಸಿಪಿ ಇರೋದು. ತುಂಬ ಹೊತ್ತು ಏನೂ ಆಗೋದಿಲ್ಲ ಮತ್ತು ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ನಾವು ಟೇಸ್ಟಿಯಾಗಿರುವಂಥ ಅಕ್ಕಿ ಉಸ್ಲಿನ ರೆಡಿ ಮಾಡ್ಕೋಬೋದು. ಇದು 1 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ. 2 ವಿಷಲ್ ಆದರೆ ಏನಾಗುತ್ತೆ, ನಾವು ಅಕ್ಕಿ ಮುದ್ದೆ ಫ್ರೈ ಮಾಡಿರ್ತೀವಿ ಅಲ್ವಾ, ಅದು ಮೆತ್ತಗಾಗ್ಬಿಡುತ್ತೆ. ನೀವು 1 ವಿಷಲ್ ಕೂಗಿಸಿದ್ರೆ ಸಾಕು, ಇದು ಚೆನ್ನಾಗಿ ಉದ್ರಾಗಿ ಬೆಂದಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿ ಇದು ಉದ್ರಾಗಿ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ, ತುಂಬ ಚೆನ್ನಾಗಾಗಿತ್ತು.
ತಿಂಡಿ ಎಲ್ಲ ತಿಂದು ಅವರು ಕೂಡ ಸ್ಕೂಲಿಗೆ ಹೊರಟರು. ಹಾಗೆ ನಾನು ಕರ್ಕೊಂಡು ಬರ್ತಾ ಇವತ್ತು ಸಂಜೆ ನಮ್ಮ ಯಜಮಾನ್ರು ಅವರ ಆಫೀಸಲ್ಲಿ ಮಕ್ಕಳುಗಳಿಗೆ ಕೂಡ ಚಿತ್ರಕಲೆ ಸ್ಪರ್ಧೆ ಏರ್ಪಾಡು ಮಾಡಿದರು. ತುಂಬ ಜನ ಮಕ್ಕಳು ಕೂಡ ಬಂದಿದ್ದರು. ನೀವು ನೋಡ್ತಿರ್ಬೋದು ಎಷ್ಟು ಜನ ಮಕ್ಕಳಿದ್ದಾರೆ ಅಂತೇಳಿ. ಈ ಥರ ಪ್ರತಿ ವರ್ಷವೂ ಕೂಡ ಮಕ್ಕಳುಗಳಿಗೆ ಚಿತ್ರಕಲೆ ಆಗಿರ್ಬೋದು, ಹಾಡು ಹೇಳೋದು ಮತ್ತು ಡ್ಯಾನ್ಸು, ಫ್ಯಾನ್ಸಿ ಡ್ರೆಸ್ಸು ತುಂಬ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಚಿಕ್ಕ ಮಕ್ಕಳುಗಳಿಗೆ. ಜಾಸ್ತಿ ಈ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಮಾಡ್ತಿರ್ತಾರೆ. ಸೊ ಈ ಸರಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಮಕ್ಕಳುಗಳು ಎಷ್ಟು ಖುಷಿಯಿಂದ ಬರೀತಿದ್ರು ಅಂತ ಅಂದರೆ ಅವ್ರಿಗೇನೋ ಒಂಥರ ಅಲ್ಲಿ ನೋಡ್ತಿದ್ರೆ ಒಂಥರ ಖುಷಿ ಇರಬೇಕು ಅವರಿಗೆ. ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ರು. ಡ್ರಾಯಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಅಲ್ಲಿನ ಬೇರೆ ಮಕ್ಕಳು ಡ್ರಾಯಿಂಗ್ ಮಾಡೋದು ಮತ್ತು ಇವ್ರುಗಳು ಆಟ ಆಡೋದು, ಓಡಾಡೋದು ಬರೀ ಅದೇ ಆಗಿತ್ತು. ಬಟ್ ದೊಡ್ಡ ಮಕ್ಕಳುಗಳು ಎಷ್ಟು ಸಿನ್ಸಿಯರಾಗಿ ಬರೀತಿದ್ರು ಡ್ರಾಯಿಂಗ್ ಅಂತ ಅಂದರೆ ತುಂಬ ಚೆನ್ನಾಗಿ ಬರೀತಿದ್ರು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಆ ಮಕ್ಕಳುಗಳ್ನ, ಅಷ್ಟು ಚೆನ್ನಾಗಿ ಬರೀತಿದ್ರು. ಏನೋ ಒಂಥರ ಈ ಥರ ಮಕ್ಕಳುಗಳಿಗೆ ಹಿಂಗೆ ಏರ್ಪಾಟ್ ಮಾಡಿದ್ರೆ ಅವರಿಗೂ ಒಂಥರ ಖುಷಿ, ನಮಗೂ ಒಂಥರ ಮಕ್ಕಳುಗಳು ಚೆನ್ನಾಗಿ ಮಾಡ್ತಿದ್ದಾರೆ, ಬರೀತಿದ್ದಾರೆ, ಒಂಥರ ಮೈಂಡ್ ಫ್ರೀ ಆಗುತ್ತೆ ಅವರಿಗೂನು. ತುಂಬ ಚೆನ್ನಾಗಿ ಮಾಡ್ತಿದ್ರು. ಹಾಗೆ ನಾವು ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನೈಟು ಏನಾದರೂ ಅಡುಗೆ ಮಾಡಬೇಕಿತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಾನು ಮೊನ್ನೆ ಊರಿಂದ ಬರ್ತಾ ನುಗ್ಗೆ ಸೊಪ್ಪು ತಂದಿದ್ದೆ. ಅದನ್ನೇ ಯೂಸ್ ಮಾಡಿಕೊಂಡು ಇವತ್ತು ಉಪ್ಸಾರು ಮಾಡೋಣ ಅಂತೇಳಿ ಮಾಡ್ತಿದ್ದೆ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ ತೊಗರಿಬೇಳೆ, ಮತ್ತು ಅದರಲ್ಲಿ ಒಂದು ಅರ್ಧ ಲೋಟ ಹೆಸರು ಕಾಳು ತೊಗೊಂಡಿದ್ದೀನಿ. ಎರಡನ್ನೂ ಈಗ ಒಂದು ವಿಷಲ್ ಕೂಗಿಸ್ಕೊತೀನಿ ನಾನು. ಕೂಗ್ಸೋಕೆ ಇಟ್ಕೊಂಡು ಆ ನಂತರ ನಮಗೆ ಉಪ್ಸಾರಿಗೆ ಮೇಯ್ನಾಗಿ ಏನು ಬೇಕು ಅಂತಂದರೆ ಉಪ್ಸಾರು ಖಾರ ಬೇಕಲ್ವ. ಸೊ ಅದನ್ನು ನಾವೀಗ ಪ್ರಿಪೇರ್ ಮಾಡ್ಕೊಳ್ಳೋಣ. ಉಪ್ಸಾರು ಖಾರಕ್ಕೆ ನಾನಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಣಮೆಣ್ಸಿನ್ಕಾಯಿ ನಿಮ್ಮ ಅಳತೆಗೆ. ಅದನ್ನು ನಾವೀಗ ಎಣ್ಣೆ ಏನೂ ಹಾಕದೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಅದು ಜಾಸ್ತಿ ಕಪ್ಪಾಗೋದೇನು ಬೇಡ, ಸ್ವಲ್ಪ ಕಪ್ಪಾಗೋ ಥರ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಮೇಯ್ನಾಗಿ ಉಪ್ಸಾರಿಗೆ ಈ ಖಾರ ಮಾಡಲೇಬೇಕು. ಇದನ್ನು ನೀವು ಬರೀ ಉಪ್ಸಾರಿಗೆ ಅಲ್ಲದೆ ಮೊಸರು ಹಾಕ್ಕೊಂಡ್ರೆ ಮೊಸರು ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವರು ಇದಕ್ಕೆ ಏನು ಮಾಡ್ತಾರೆ, ಒಂದು ಟೊಮೊಟೊ ಕೂಡ ಹಾಕಿ ರುಬ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಅದು ತುಂಬ ದಿವಸ ಇರಲ್ಲ. ಇದು ಈ ಥರ ಮಾಡಿಕೊಂಡ್ರೆ ಇದು ನೀವು ಒಂದು ವಾರದ ಮೇಲಾದರೂ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಮೆಣಸು ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇದಕ್ಕಿನ್ನ ನೀವು ನೀರು ಹಾಕದೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಈ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದು ಸ್ವಲ್ಪ ಪೌಡ್ರ್ ಆದ ನಂತರ ನೀವು ಇದಕ್ಕೆ ನೀರು ಹಾಕಿದ್ರೆ ಸ್ವಲ್ಪ ಅದು ನೈಸಾಗಿ ಪೇಸ್ಟ್ ಆಗುತ್ತೆ. ಇದಂತೂ ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದು ಸರಿ ಆದರೂ ಮಾಡಬೇಕು ಈ ಖಾರನ. ಯಾಕೆಂದರೆ ವಾರದಲ್ಲಿ ಫುಲ್ ನನ್ನ ಮಕ್ಕಳು ತಿಂದು ಖಾಲಿ ಮಾಡಿರ್ತಾರೆ ಇದನ್ನು. ಎಲ್ಲದಕ್ಕೂ ಇವರು ಉಪ್ಸಾರು ಖಾರ ಇರಲೇಬೇಕು. ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಪೌಡ್ರು ಆದ ನಂತರ ನೀವು ನೀರು ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡಿದ್ರೆ ಇದು ಸ್ವಲ್ಪ ನೈಸಾಗಿ ಪೇಸ್ಟ್ ಆಗುತ್ತೆ. ಆಗ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತಿನ್ನೋದಕ್ಕೆ. ಇಲ್ಲಾಂದರೆ ಅದು ಮೆಣಸಿನ್ಕಾಯ್ದು ಬೀಜ ಎಲ್ಲ ಏನಾಗುತ್ತೆ, ನಾವು ಮೊದಲಿಗೆ ನೀರು ಹಾಕ್ಬಿಟ್ರೆ ಅದು ಗ್ರೈಂಡ್ ಆಗೋಲ್ಲ ಬೇಗ, ಅದೆಲ್ಲ ಹಾಗೆ ಉಳ್ಕೊಬಿಡುತ್ತೆ. ನೋಡಿ ಈ ಥರ ಮಾಡಿದ್ರೆ ನೈಸಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಉಪ್ಸಾರನ್ನ ನಾವು ಈ ಖಾರನೇ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನಾವು, ಅಥವಾ ಹೀರೆಕಾಯಿ ಹಾಕಿ ಸಪ್ರೇಟಾಗಿ ಉಪ್ಸಾರು ಮಾಡ್ಕೋಬೋದು, ಅಥವಾ ಬರೀ ಸೊಪ್ಪಿಂದ ಮಾಡ್ಕೋಬೋದು, ಈ ಥರ ನುಗ್ಗೆ ಸೊಪ್ಪಿಂದ ಮಾಡ್ಕೋಬೋದು, ಇಲ್ಲ ಬರೀ ತರಕಾರಿ ಹಾಕಿ ಕೂಡ ಮಾಡ್ಕೋಬೋದು. ಇದನ್ನೆಲ್ಲ ಯೂಸ್ ಮಾಡಿಕೊಂಡೇ ಕೂಡ ನಾವು ಕೂಡ ವಾರದಲ್ಲಿ 2 ಸಾರಿ ಏನಾದರೂ ಯೂಸ್ ಮಾಡೇ ಮಾಡ್ತೀವಿ. ಈಗ ಬೇಳೆ ಸ್ವಲ್ಪ ಬೆಂದಿದೆ, ನಾವು ಸೊಪ್ಪು ಹಾಕಿದ್ಮೇಲೆ ಅದು ಇನ್ನೂ ಸ್ವಲ್ಪ ಬೇಯುತ್ತಲ್ವ, ಅದಕ್ಕೋಸ್ಕರ ನಾನು ಒಂದು ಅರ್ಧ ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ನುಗ್ಗೆ ಸೊಪ್ಪನ್ನ ಒಂದು ಸರಿ ನೀರಿಂದ ಸ್ವಲ್ಪ ವಾಶ್ ಮಾಡಿ ಆನಂತರ ನೀವು ಬೇಳೆ ಜೊತೆಗೆ ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಹೊತ್ತೇನಾಗಲ್ಲ ನುಗ್ಗೆ ಸೊಪ್ಪು ಬೇಯೋದು, ಬೇಗ ಬೆಂದೋಗ್ಬಿಡುತ್ತೆ, ಅದು ತುಂಬ ಟೈಮ್ ಹಿಡಿಯಲ್ಲ. ನೀವು ನೋಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ.
ನಾವು ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಒಂದು ಸರಿ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ನಮ್ಮ ಹೇರಿಗೆ ಸ್ಕಿನ್ನಿಗಾಗಿರ್ಬೋದು ತುಂಬ ಒಳ್ಳೆಯದು. ಮತ್ತು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಈ ಥರ ವಾರದಲ್ಲಿ ಒಂದು ಸರಿ ನೀವು ನುಗ್ಗೆ ಸೊಪ್ಪು ಸಾಂಬಾರು ಅಥವಾ ಬಸ್ಸಾರು ಅಥವಾ ಉಪ್ಸಾರೆ ಅಂತ ಅಲ್ಲ, ಬಸ್ಸಾರು ಮಾಡಿಕೊಂಡು ತಿನ್ಬೋದು ಅಥವಾ ಪಲ್ಯ ಮಾಡಿಕೊಂಡು ತಿನ್ಬೋದು, ಇಲ್ಲ ಮೊಟ್ಟೆ ಜೊತೆಗೆ ನೀವು ಪಲ್ಯ ಮಾಡಿಕೊಂಡು ತಿನ್ಬೋದು. ವಾರದಲ್ಲಿ ಒಂದು ಸರಿ ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ತುಂಬ ಇದು ಯೂಸ್ ಆಗುತ್ತೆ. ಮತ್ತು ಶುಗರ್ ಇರೋರಿಗಂತೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ವಾರದಲ್ಲಿ ಒಂದು ಸರಿ ಆದರೂ ನೀವು ಈ ಥರ ಪಲ್ಯನ ಮಾಡ್ಕೊಂಡು ತಿನ್ನಿ. ಈಗ ಸೊಪ್ಪೆಲ್ಲ ಬೆಂದ ನಂತರ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ನಾನು ಸೊಪ್ಪಿನ ಜೊತೆಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೆ. ಯಾಕೆ ಅಂತ ಅಂದರೆ ನಾವು ಬೇಳೆ ಮತ್ತು ಇದನ್ನೆಲ್ಲ ಹಾಕಿದಾಗ ಸ್ವಲ್ಪ ಅದು ನೀರು ಥರ ಇರುತ್ತೆ ಅಲ್ವಾ ಸಾಂಬಾರು. ನಾವು ಕಾಯಿ ಹಾಕಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಯಿ ಹಾಕಿದೆ. ಈಗ ನಾನು ಅದನ್ನು ಶೋಧಿಸ್ಕೊಂಡ ನಂತರ ನಾನೀಗ ಅದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕೋತಿದ್ದೀನಿ. ಕೆಲವರು ಒಗ್ಗರಣೆ ಬೇಡ ಅಂತ ಅನ್ನೋರು ನೀವು ಹಾಗೆ ಕೂಡ ತಿನ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಏನಾಗುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ ಅನ್ನೋದಕ್ಕೋಸ್ಕರ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ದರೆ ಹಾಗೆ ಯೂಸ್ ಮಾಡ್ಕೊಂಡು ತಿನ್ಬೋದು. ಅದು ಕೂಡ ತುಂಬ ಹೆಲ್ತಿಯಾಗಿರುತ್ತೆ. ನಾವು ಯಾವುದೇ ರೀತಿ ಎಣ್ಣೆ ಏನೂ ಹಾಕ್ತಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಕೂಡನುನುವೆ. ನೋಡಿ ಎಲ್ಲನೂ ಹಾಕಿ ನೀವು ಮಿಕ್ಸ್ ಮಾಡಿ, ನಿಮಗೆ ಧನಿಯಾ ಪೌಡ್ರ್ ಬೇಕಿದ್ದರೆ ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡಿಕೊಂಡು ನೀವು ತಿನ್ಬೋದು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಈ ಸಾಂಬಾರು ಸೊಪ್ಪು ಹಾಕ್ಕೊಂಡು ತಿಂತಿದ್ರೆ ಈ ನಮ್ಮ ಉಪ್ಸಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರು ಜೊತೆಗೆ ಸೊಪ್ಪು ಕಾಳು ಖಾರ ಹಾಕ್ಕೊಂಡು ತಿಂತಿದ್ರೆ ಆಹಾ, ಒಂದು ಮುದ್ದೆನೇ 2 ಮುದ್ದೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೆಂಗಿರುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ನನ್ನ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.